ಊಟಕ್ಕೆ ಕೂತಿದ್ದು ಜೊತೆಯಲ್ಲಿದ್ರು. ಸೊ ಅಷ್ಟಾಯ್ತು. ಅವ್ರು ಇನ್ನು ಮತ್ತೆ ಬೇರೆ ಕಾರ್ಯಕ್ರಮ ಹೋದ್ರು, ನಾವು ನಮ್ಮ ಮನೆಗೆ ಬಂದ್ವಿ ಅಷ್ಟೇ. ಪ್ರತ್ಯೇಕವಾಗಿ ಒಂದು 15 ನಿಮಿಷ ಹೌದಾ, ಪ್ರತ್ಯೇಕವಾಗಿ 15ಕ್ಕೆ ಜಾಸ್ತಿನ ಮಾತಾಡಬಹುದು. ಏನ್ ಸರ್ ಇತ್ತೀಚೆಗೆ 2 ಬಾರಿ ಎಲ್ಲ ಸಂದರ್ಭ ಅದು ಮುಖ್ಯ ಅಲ್ಲ. ಅವ್ರಿಗೆ ಅಲ್ಲಿ ನಾವು ಬರೋದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಬರೋದು ನಮ್ಗೆ ಗೊತ್ತಿಲ್ಲ. ಮದುವೆ ಸಂದರ್ಭ ಬಂದಾಗ ಸಹಜವಾಗಿ ಅಧ್ಯಕ್ಷರು ಅವರು ಮಾತಾಡುತ್ತ ಸಂದರ್ಭ ಮಾತಾಡಿದ್ರು ಅಷ್ಟೇ, ಬೇರೆ ಏನಿಲ್ಲ. ಯಾಕಂದ್ರೆ ಸರ್ ಈ ಸಂದರ್ಭದಲ್ಲಿ ತಮ್ಮನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದೇ ತೀವ್ರ ಇಲ್ಲ ನನಗ್ ಬೇಕೋಸ್ಕರ ಅಲ್ಲ, ಅದು ಅವ್ರು ಬಂದಿದ್ದೇ ಮದುವೆಗೆ, ನಾನು ಹೋಗಿದ್ದು ಮದುವೆಗೆ. ಸ್ವಾಭಾವಿಕ ಯಾರು ಬಂದ್ರು ಕೂಡ ಮಾತಾಡುವಂತ ಒಂದು ಸಂಪ್ರದಾಯ ವಾಡಿಕೆ. ಸರ್ ಆಮೇಲೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತಮಗೆ ಬಿಟ್ಕೊಡ್ತಕ್ಕಂಥ ಒಂದು ವಿಚಾರವಾಗಿ ಕೂಡ ಎಲ್ಲಿ ಚರ್ಚೆ ಆಗಿಲ್ಲ, ಇನ್ನೂ ಅಂತ ಸಂದರ್ಭ ಕೂಡ ಬಂದಿಲ್ಲ ರೀ. ಬಂದಾಗ ನೋಡೋಣ, ಅದು ಇನ್ನು ಪಕ್ಷದ ಅಂತಲ್ಲಿ ಎಲ್ಲಿ ಚರ್ಚೆ ಪ್ರಾರಂಭ ಆಗಿಲ್ಲ ರೀ. ಆದ್ಮೇಲೆ ಬೇಕಾದ್ರೆ ನೋಡೋಣ. ತಮ್ಮ ಬೆಂಬಲ ಕೇಳಿದಾರ ಸರ್ ಅವರು? ಇಲ್ಲ ಬೆಂಬಲ ಕೇಳೋ ಪ್ರಶ್ನೆ ಇಲ್ಲ. ನಾವೇ ಪ್ರಶ್ನೆ ಬರಲ್ಲ, ನಾವು ಬೆಂಬಲ ಕೊಡೋದು ಪ್ರಶ್ನೆ ಬರೋದಿಲ್ಲ. ಪಕ್ಷ ಅಂತಿಮವಾಗಿ ನಿರ್ಧಾರ ಮಾಡ್ತಾರೆ, ನಮ್ ಬೆಂಬಲ ಪ್ರಶ್ನೆ ಬರೋದು. ಯಾಕಂದ್ರೆ ಸರ್ ಸತೀಶ್ ಜಾರಕಿಹೊಳಿ ಒಬ್ರು ಇದ್ರೆ ಒಂದ್ ರೀತಿ ಪವರ್ ಸೆಂಟರ್ ಇದ್ದಂಗೆ ಸೇರ್ಪಡೆ ಆಗಿದ್ದು ಯಾಕೋ ಒಂದು ಅದ್ರ ಮುನ್ಸೂಚನೆ ತರ ಇದೆ ಅಲ್ಲ ಸರ್? ಇಲ್ಲ ಮಾಲೂರು ಕ್ಷೇತ್ರದ ಅವರು ನಮ್ಮ ಸಂಘಟನೆ ಜೊತೆ ಗುರುಸ್ಕೊಂಡಿರೋ, ಅವ್ರು ಮಧ್ಯ ಬಿಟ್ಟು ಹೋಗಿದ್ರು, ಮತ್ತೆ ಅವ್ರು ಕಾಂಗ್ರೆಸ್ ವಾಪಸ್ ತೆಗೆದ್ರು ಅಷ್ಟೇ. ಅದೇನೋ ಮುಂಚೆ ಅವ್ರ ಜೊತೆ ಇದ್ರು, ಅವರು MLA ಅವ್ರ ಜೊತೆ ಕಳೆ ಚುನಾವಣೆ ಬಿಟ್ಟು ಹೋಗಿದ್ರು, ಮತ್ತೆ ಅವ್ರು ಕಾಂಗ್ರೆಸ್ ವಾಪಸ್ ತರುವಂತ ಪ್ರಯತ್ನ ಮಾಡಿದ್ರು ಅಷ್ಟೇ. ಸಮ್ಮುಖದಲ್ಲಿ ಸೇರ್ಪಡೆ ಆಗಿದೆ ಅಲ್ಲ ಸರ್? ಇಲ್ಲ, ಅವ್ರು ನಮ್ಮ ಸಂಘಟನೆಯಲ್ಲಿ ಇವತ್ತಿಗೂ ಕೆಲಸ ಮಾಡ್ತಾರಲ್ಲ, ಹೀಗಾಗಿ ಶಾಸಕರು ನಮ್ಮ ಥ್ರೂ ಅವ್ರನ್ನ ಸೇರಿಸುವಂತ ಪ್ರಯತ್ನ ಮಾಡಿದಾರೆ. ಓಕೆ, ಥ್ಯಾಂಕ್ ಯು. ಹೇಳಿ. ಮುಖ್ಯಮಂತ್ರಿಗಳ ಮೀಟಿಂಗ್ ಕರೆದಿಲ್ಲ ಸರ್? ಏನ್ ಸೂಚನೆ? ಅಧಿವೇಶನಕ್ಕೆ ಪ್ರಿಪರೇಷನ್ಗೋಸ್ಕರ ಸಚಿವ ಸಭೆ ಕರೆದಿದ್ರು ಯಾವಾಗ್ರೆ? ಈ ಸಾರಿ ನಿನ್ನೆ ಕ್ಯಾಬಿನೆಟ್ ಆದ ತಕ್ಷಣ ಅದೇ ಏನೇನ್ ಮಾಡ್ಬೇಕು, ಆಮ್ಯಾಗ ಮೇಜ್ ಬಗ್ಗೆ ಸಮಸ್ಯೆ, ಬೇರೆ ಬೇರೆ ಸಚಿವರಿಗೆ ಶಾಸಕರಿಗೆ ಇರಬೇಕು ಕಡ್ಡಾಯವಾಗಿ ಅಂತ ಅದನ್ನ ಹೇಳಿದ್ರು CM. ಅವಿಶ್ವಾಸ ಮಂಡಿಸ್ತಿಗೆ ಇಲ್ಲ, ಅದರಿಂದ ಏನು ಪ್ರಯೋಜನ ಆಗೋಲ್ಲ. ಮೊನ್ನೆ ಹೇಳಿದೆ, ಅದ್ರಿಂದ ಏನು ಪ್ರಯೋಜನ ಆಗೋಲ್ಲ. ನಮ್ಮ ಸಂಖ್ಯೆ ಇದೆ, ಸುಮ್ಮನೆ ಅವರು ಹೆಸರಿಗೆ ಮಾತ್ರ ಮಾಡಬೇಕಾದ ಅಷ್ಟೇ. ಯಾವ್ದ್ರೆ? ಇಲ್ಲ, ಅದು ಗೊತ್ತಿಲ್ಲ. ಅದು ಟೆಂಪರನೋ ಪೂರ್ತಿನೋ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅದನ್ನ ನೀವು ಅವ್ರನ್ನ ಕೇಳ್ಬೇಕು, ಸಂಬಂಧಪಟ್ಟವನು. ನಮ್ಮ ರೀತಿಯಲ್ಲಿ ಈಗ ಅದನ್ನ ನಿಂತಿದೆ ಅಂತ ನಮ್ಮ ಭಾವನೆ. ಸರ್ ಈಗಲೂ ಕೂಡ ಹೈಕಮಾಂಡ್ ಏನ್ ಹೇಳಿದ್ರು ಅದಕ್ಕೆ ಬದ್ಧವಾಗಿರ್ತೀರಾ ಸರ್? ಏನೇ ಹೇಳಿದ್ರು ಯಾರೇ ಬದಲಾವಣೆ ವಿಚಾರ ಆಗ್ಬೋದು, ಬದ್ಧವಾಗಿರ್ಬೇಕು. ನಾವಲ್ಲ, ನಮ್ಗೆ ಅನ್ವಯಿಸುದಿಲ್ಲ ಅದು, ನಮಗ ಅನ್ವಯಿಸುದಿಲ್ಲ ಅದು. KC ವೇಣುಗೋಪಾಲ್ ಬಂದ ಸಂದರ್ಭದಲ್ಲಿ ಅವ್ರೇನಾದ್ರು ಒಂದು ಸಂದೇಶ ಏನಾದ್ರು ಕೊಟ್ರ ಸರ್? ಏನೋ ಸಲಹೆಗಳೇನಾದ್ರು ಕೊಟ್ರ? ಅವಾಗ ನಾ ಇರ್ಲಿಲ್ಲ ಅಲ್ಲಿ, ಅವ್ರು ಊಟದ ಸಮಯದಲ್ಲಿ ನಾ ಇರ್ಲಿಲ್ಲ. ಸೊ ನಾವಿನ್ನು ಫಂಕ್ಷನ್ ಅಲ್ಲಿ ಇದ್ವಿ, ಅಲ್ಲಿ ಗೊತ್ತಿಲ್ಲ ಏನ್ ಮಾತುಕತೆ ಆಗಿದೆ ಇದು ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ಬೆಳವಣಿಗೆಗೆ ಇಬ್ಬರಿಗೂ ನೋಟಿಸ್ ಕೊಟ್ಟಿದ್ದಾರೆ ಸರ್, ಮಿಥುನ್ ರೈಗೆ ಮತ್ತೆ ಐವನ್ ಡಿಸೋಜಾಗೆ. ಯಾಕ್ರೆ? ಪರಸ್ಪರ ಘೋಷಣೆ ಕೂಗಿದ್ರು ಅನ್ನೋ ಕಾರಣಕ್ಕಾಗಿ ವೇಣುಗೋಪಾಲ್ ಅವ್ರ ಮುಂದೆ CM ವಿಚಾರಕ್ಕೆ ಸಂಬಂಧಪಟ್ಟಾಗಿ ಘೋಷಣೆ ಕೂಗಿದ್ರು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಅಂದ್ರೆ ನಾಯಕರುಗಳು ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ತಣ್ಣಗ್ ಮಾಡಿದ್ರು ಇದು ಇನ್ನು ತಣ್ಣಗಾದಂಗ ಆಗ್ಬಾರ್ದು. ಯಾಕಂದ್ರೆ ಇಲ್ಲಿ ನಾವೆಲ್ಲ ಹೈಕಮಾಂಡ್ ಅವ್ರ ಒಂದು ಹಂತಕ್ಕೆ ತರುವಂತ ಪ್ರಯತ್ನ ಇದ್ದಾಗ ಮತ್ತೆ ನಾವು ಡಿವೈಡ್ ಮಾಡೋದು ಸರಿ ಅಲ್ಲ. ಪಕ್ಷ ಒಂದೇ ಗಟ್ಟಿಯಾಗಿರ್ಬೇಕಷ್ಟೇ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.